ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಆರ್ಭಟ ನೋಡಿ ಇಡೀ ಜಗತ್ತೇ ದಂಗಾಗಿದೆ. ಸೂರ್ಯಕುಮಾರ್ ಯಾದವ್ ಪಡೆಯ ಆಟದ ವೈಖರಿ ವಿರೋಧಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದು ಮಾತ್ರ ಅಲ್ಲ, ಇತಿಹಾಸದ ಪುಟಗಳಲ್ಲಿ ಹೊಸ ಅಧ್ಯಾಯವನ್ನೇ ಬರೆದಿದೆ. ಚುಟುಕು ವಿಶ್ವಕಪ್ ಗೆದ್ದ ಖುಷಿ ಒಂದು ಕಡೆಯಾದರೆ, ಈಗ ಬಿಸಿಸಿಐ ನೀಡಿರುವ ಭರ್ಜರಿ ಗಿಫ್ಟ್ ಈ ಸಂಭ್ರಮವನ್ನು ಡಬಲ್ ಮಾಡಿದೆ. ಹೌದು, ವಿಶ್ವಕಪ್ ಗೆದ್ದ ನಮ್ಮ ಹೆಮ್ಮೆಯ ಆಟಗಾರರ ಮೇಲೆ ಈಗ ಅಕ್ಷರಶಃ ಕೋಟಿ ಕೋಟಿ ಹಣದ ಮಳೆಯೇ ಸುರಿತಾ ಇದೆ. ಬಿಸಿಸಿಐ ತನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಧೂಳೀಪಟ ಮಾಡಿ ಕಲ್ಪನೆಗೂ ಮೀರಿದ ಬಂಪರ್ ನಗದು ಬಹುಮಾನವನ್ನು ಘೋಷಿಸಿದೆ. ಹಾಗಾದರೆ ಬಿಸಿಸಿಐ ಘೋಷಿಸಿದ ಆ ಬೃಹತ್ ಮೊತ್ತ ಎಷ್ಟು? ಐಸಿಸಿ ಕಡೆಯಿಂದ ನಮ್ಮ ತಂಡಕ್ಕೆ ಸಿಕ್ಕ ಬಹುಮಾನ ಎಷ್ಟು? ಪ್ರತಿಯೊಬ್ಬ ಆಟಗಾರನ ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಕೋಟಿ ಜಮೆಯಾಗಲಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ವಿವರಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿಸಿಸಿಐನಿಂದ ಬರೋಬ್ಬರಿ 131 ಕೋಟಿ ರೂಪಾಯಿ ಬಂಪರ್ ಗಿಫ್ಟ್. ಸ್ನೇಹಿತರೆ, ಟಿ20 ವಿಶ್ವಕಪ್ ಇತಿಹಾಸದಲ್ಲೇ 3ನೇ ಬಾರಿಗೆ ಚಾಂಪಿಯನ್ ಆಗಿ ಜೊತೆಗೆ ಸತತ 2ನೇ ಬಾರಿಗೆ ಟ್ರೋಫಿ ಉಳಿಸಿಕೊಂಡು ಚರಿತ್ರೆ ಸೃಷ್ಟಿಸಿರುವ ಟೀಂ ಇಂಡಿಯಾಗೆ ಬಿಸಿಸಿಐ ಬರೋಬ್ಬರಿ 131 ಕೋಟಿ ರೂಪಾಯಿಗಳ ಬೃಹತ್ ನಗದು ಬಹುಮಾನವನ್ನು ಘೋಷಿಸಿದೆ. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, 2024ರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಬಾರ್ಬಡೋಸ್ ಮಣ್ಣಲ್ಲಿ ಕಪ್ ಗೆದ್ದಾಗ ಬಿಸಿಸಿಐ 125 ಕೋಟಿ ರೂಪಾಯಿ ಬಹುಮಾನ ನೀಡಿತ್ತು. ಆದರೆ ಈಗ ನಮ್ಮದೇ ತವರಿನಲ್ಲಿ ಅಹ್ಮದಾಬಾದ್ನ ಐತಿಹಾಸಿಕ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಯುವ ಪಡೆ ಅದ್ಭುತ ಸಾಧನೆ ಮಾಡಿದ್ದಕ್ಕೆ ಆ ಮೊತ್ತವನ್ನು 131 ಕೋಟಿ ರೂಪಾಯಿಗೆ ಏರಿಸಲಾಗಿದೆ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಮತ್ತು ಅಧ್ಯಕ್ಷ ಮಿಥುನ್ ಮನ್ಹಾಸ್ ಅವರು ಅಧಿಕೃತವಾಗಿ ಈ ಪ್ರಕಟಣೆ ಹೊರಡಿಸಿದ್ದು, ಹೆಡ್ ಕೋಚ್ ಗೌತಮ್ ಗಂಭೀರ್ ಸೇರಿದಂತೆ ಸಂಪೂರ್ಣ ಸಹಾಯಕ ಸಿಬ್ಬಂದಿಯ ಶ್ರಮವನ್ನು ಕೊಂಡಾಡಿದ್ದಾರೆ. ಯಾರ್ಯಾರ ಖಾತೆಗೆ ಎಷ್ಟು ಕೋಟಿ ಜಮಾ, ಇಲ್ಲಿದೆ ಲೆಕ್ಕಾಚಾರ. ಈ 131 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ತಂಡಕ್ಕೆ ಹೇಗೆ ಹಂಚಲಾಗುತ್ತೆ ಅನ್ನೋ ಕುತೂಹಲ ನಿಮಗೆ ಇದ್ದೇ ಇರುತ್ತೆ. ಮೂಲಗಳ ಪ್ರಕಾರ ಲೆಕ್ಕಾಚಾರ ಹೀಗಿದೆ. ವಿಶ್ವಕಪ್ ಸ್ಕ್ವಾಡ್ನಲ್ಲಿದ್ದ 15 ಆಟಗಾರರಿಗೆ ತಲಾ 6 ಕೋಟಿ ರೂಪಾಯಿ ಸಿಗಲಿದೆ. ಹೌದು, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಜಸ್ಪ್ರೀತ್ ಬೂಮ್ರಾ ಸೇರಿದಂತೆ ಪ್ರತಿಯೊಬ್ಬ ಆಟಗಾರನ ಖಾತೆಗೆ 6 ಕೋಟಿ ರೂಪಾಯಿ ಜಮೆಯಾಗಲಿದೆ. 2024ರಲ್ಲಿ ಇದು 5 ಕೋಟಿ ಇತ್ತು, ಈಗ 6 ಕೋಟಿಗೆ ಏರಿಕೆಯಾಗಿದೆ. ಇನ್ನು ಉಳಿದ 41 ಕೋಟಿ ರೂಪಾಯಿಗಳನ್ನು ತಂಡದ ಕೋಚಿಂಗ್ ಸ್ಟಾಫ್, ಸೆಲೆಕ್ಟರ್ಸ್ ಮತ್ತು ಇತರೆ ಸಹಾಯಕ ಸಿಬ್ಬಂದಿಗೆ ಅವರವರ ಹುದ್ದೆಗೆ ತಕ್ಕಂತೆ ಹಂಚಿಕೆ ಮಾಡಲಾಗುತ್ತೆ. ಐಸಿಸಿಯಿಂದಲೂ ಹರಿದು ಬಂತು ಡಾಲರ್ ಮಳೆ. ಬರೀ ಬಿಸಿಸಿಐ ಮಾತ್ರವಲ್ಲ, ವಿಶ್ವ ಕ್ರಿಕೆಟ್ ಮಂಡಳಿ ಐಸಿಸಿ ಕೂಡ ಟೀಂ ಇಂಡಿಯಾಗೆ ಡಾಲರ್ಗಳ ಸುರಿಮಳೆಗೆರೆದಿದೆ. ಕಪ್ ಗೆದ್ದಿದ್ದಕ್ಕಾಗಿ ಐಸಿಸಿ ಬರೋಬ್ಬರಿ $3 ಮಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 27.5 ಕೋಟಿ ರೂಪಾಯಿಗಳನ್ನು ನೀಡಿದೆ. ಇನ್ನು ಇದಲ್ಲದೆ ಲೀಗ್ ಹಂತ ಮತ್ತು ಸೂಪರ್ 8 ಹಂತದಲ್ಲಿ ಗೆದ್ದ ಪ್ರತಿಯೊಂದು ಪಂದ್ಯಕ್ಕೂ ಬೋನಸ್ ಆಗಿ ತಲಾ $31,154 ಅಂದರೆ ಅಂದಾಜು 28.6 ಲಕ್ಷ ರೂಪಾಯಿ ಹಣ ಕೂಡ ಭಾರತದ ಪಾಲಾಗಿದೆ. ಈಗ ಟೀಂ ಇಂಡಿಯಾಗೆ ಗೋಲ್ಡನ್ ಎರಾ, ನಾವು ಮುಟ್ಟಿದ್ದೆಲ್ಲ ಚಿನ್ನ. ಸ್ನೇಹಿತರೆ, ಕಳೆದ 2 ವರ್ಷಗಳಿಂದ ಐಸಿಸಿ ಟೂರ್ನಿಗಳಲ್ಲಿ ಭಾರತದ ದರ್ಬಾರ್ ಹೇಗಿದೆ ಅಂದರೆ, ನಾವು ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿದೆ. ನಮ್ಮ ಟ್ರೋಫಿ ಕ್ಯಾಬಿನೆಟ್ ಈಗ ಹೇಗಿದೆ ಗೊತ್ತಾ? 2024ರ ಪುರುಷರ ಟಿ20 ವಿಶ್ವಕಪ್, 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ, ಮಹಿಳೆಯರ ಏಕದಿನ ವಿಶ್ವಕಪ್, ಅಂಡರ್ 19 ವಿಶ್ವಕಪ್ ಮತ್ತು ಈಗ 2026ರ ಟಿ20 ವಿಶ್ವಕಪ್. ಹೀಗೆ ಒಟ್ಟು 5 ಪ್ರಮುಖ ಐಸಿಸಿ ಟ್ರೋಫಿಗಳು ಭಾರತದ ಮಡಿಲಿನಲ್ಲಿವೆ. ಸದ್ಯಕ್ಕೆ ವಿಶ್ವದ ಬೇರೆ ಯಾವ ದೇಶವೂ ಇಂಥ ಅಸಾಧ್ಯ ಸಾಧನೆ ಮಾಡಿಲ್ಲ. ಇದೇ ವಿಜಯ ಯಾತ್ರೆ 2027ರ ಏಕದಿನ ವಿಶ್ವಕಪ್ನಲ್ಲೂ ಮುಂದುವರೆದರೆ ಏಕಕಾಲದಲ್ಲಿ ಟಿ20 ಚಾಂಪಿಯನ್ಸ್ ಟ್ರೋಫಿ ಮತ್ತು ಏಕದಿನ ವಿಶ್ವಕಪ್, ಈ 3 ಪ್ರತಿಷ್ಠಿತ ಕಿರೀಟಗಳು ಭಾರತದ ಬಳಿಯೇ ಇರಲಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, 2023ರ ವಿಶ್ವಕಪ್ ಫೈನಲ್ನಲ್ಲಿ ಇದೇ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕಣ್ಣೀರು ಹಾಕಿದಾಗ ಇಡೀ ದೇಶವೇ ಮಮ್ಮಲ ಮರುಗಿತ್ತು. ಆದರೆ ಕಾಲಚಕ್ರ ಉರುಳಿದೆ. ಇಂದು ಅದೇ ಸ್ಟೇಡಿಯಂನಲ್ಲಿ ನಮ್ಮ ಯುವ ಪಡೆ ಕಪ್ ಎತ್ತಿ ಹಿಡಿದು 131 ಕೋಟಿ ರೂಪಾಯಿಗಳ ಬಂಪರ್ ಬಹುಮಾನ ಪಡೆದು ಬೀಗ್ತಾ ಇದೆ. ಸ್ನೇಹಿತರೆ, ಬಿಸಿಸಿಐ ಆಟಗಾರರಿಗೆ ಘೋಷಿಸಿರುವ ಈ 131 ಕೋಟಿ ರೂಪಾಯಿಗಳ ಬೃಹತ್ ಬಹುಮಾನದ ಬಗ್ಗೆ ನೀವೇನಂತೀರಿ? ಹಾಗೆ ಮುಂದಿನ 2027ರ ಏಕದಿನ ವಿಶ್ವಕಪ್ ಕೂಡ ನಮ್ಮ ಟೀಮ್ ಇಂಡಿಯಾವೇ ಗೆಲ್ಲುತ್ತೆ ಅಂತ ನಿಮಗನ್ಸತ್ತಾ?
ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಶೇರ್ ಮಾಡಿ. ಇಂಥ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.